ಈಗ ಹಾಸನದಿಂದ ನಮ್ಮ ಪ್ರತಿನಿಧಿ ಕಿರಣ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಿರಣ್, ಈಗ ಒಂದೊಂದೇ ಭಾಗದಲ್ಲಿ ಕರ್ನಾಟಕ ಬಂದ್ನ ಚಿತ್ರಣ ಹೇಗಿದೆ ಅನ್ನೋದನ್ನ ಗಮನಿಸ್ತಾ ಬರ್ತಾ ಇದೀವಿ. ಹಾಸನದಲ್ಲಿ ಸಂಘಟನೆಗಳ ಬೆಂಬಲ ಇದೆಯಾ? ಇವತ್ತಿನ ಕರ್ನಾಟಕ ಬಂದ್ಗೆ ಜನಸಂಚಾರ ಇಷ್ಟೊತ್ತಿಗೆಲ್ಲ ಸಹಜ ಸ್ಥಿತಿಯಲ್ಲಿ ಇದೆಯಾ ಅಥವಾ ಒಟ್ಟಾರೆ ಹಾಸನದ ಚಿತ್ರಣ ಹೇಗೆ ಕಂಡು ಬರ್ತಾ ಇದೆ? ವಿಜಯ್, ನಾವೀಗ ಹಾಸನದ ಹೃದಯ ಭಾಗದಲ್ಲಿರುವಂಥ ಏನು ವರ್ಲ್ಡ್ ಪೋಸ್ಟ್ ಆಫೀಸ್ ರಸ್ತೆಯಲ್ಲಿರುವಂಥದ್ದು ನೀವು ನೋಡ್ಬೋದು. ನಗರ ಸಾರಿಗೆ ಎಂದಿನಂತೆ ನಗರ ಸಾರಿಗೆ ನೂರಾರು ಬಸ್ಗಳು ಕೂಡ ರಸ್ತೆಗಿಳಿದಿದೆ. ಮತ್ತು ವಿವಿಧ ಕಡೆ ಏನು ಹಾಸನ ನಗರದ ವಿವಿಧೆಡೆ ಎಲ್ಲಿ ಹೋಗ್ಬೇಕು, ಕಂದಿ ಇರ್ಬೋದು ಅಥವಾ ವಿಜಯನಗರ ಇರ್ಬೋದು, ಬೇರೆಡೆ ಹೋಗೋಂಥ ಎಲ್ಲ ಬಸ್ಗಳು ಬಂದಿದೆ. ಮತ್ತು ಪ್ರಯಾಣಿಕರು ಕೂಡ ಎಂದಂತೆ ತಮ್ಮ ಏನು ಬಂದಿದ್ದಾರೆ, ನೂರಾರು ಪ್ರಯಾಣಿಕರು ಬಂದಿದ್ದಾರೆ, ಬಸ್ಸನ್ನು ಹತ್ತುತ್ತಾ ಇದ್ದಾರೆ. ತಮ್ಮ ಊರಿಗೆ ತೆರಳಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ಮಾಡ್ಕೊತಾ ಇರೋದು. ಅದಲ್ಲದೆ ನೀವು ಅಂಗಡಿ ಮುಂಗಟ್ಟುಗಳನ್ನು ನೋಡ್ಬೋದು. ಅಂಗಡಿ ಮುಂಗಟ್ಟುಗಳು ಕೂಡ ತೆರೆದಿದೆ. ಆಟೋ ಕೂಡ ರಸ್ತೆಗಿಳಿದಿರೋಂಥದ್ದು, ಆಟೋಗಳು ಕೂಡ ರಸ್ತೆಗಿಳಿದಿದೆ. ಮತ್ತು ಯಾವುದೇ ಕೂಡ ಅಹಿತಕರ ಘಟನೆ ನಡೆದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಮಾಡಲಾಗಿದೆ. ಅಲ್ಲಲ್ಲಿ ಪೊಲೀಸ್ ಫ್ಯಾನ್ಗಳು ಇರ್ಬೋದು ಅಥವಾ ಜೀಪ್ಗಳು ಕೂಡ ಬಂದಿದ್ದಾರೆ. ಅಂದರೆ ಯಾವುದೇ ಅಹಿತಕರ ಘಟನೆ ನಡೆಯಬಾರ್ದು ಅನ್ನೋ ಉದ್ದೇಶದಿಂದ ಪೊಲೀಸರು ತಮ್ಮ ಗಸ್ತಲ್ಲಿ ತಿರ್ತಾರೆ ನೋಡ್ಬೋದು. ಆದರೆ ವಿವಿಧ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ಏನು ಕರ್ವೆ ನಾರಾಯಣಗೌಡ ಬಣ ಇರ್ಬೋದು ಅಥವಾ ಪ್ರವೀಣ್ ಶೆಟ್ಟಿ ಬಣ ಇರ್ಬೋದು ಅಥವಾ ಲಾರಿ ಮಾಲೀಕರ ಸಂಘದವ್ರು ಇರ್ಬೋದು, ಯಾವುದೇ ರೀತಿಯ ಬೆಂಬಲವನ್ನು ನೀಡಿಲ್ಲ. ನೈತಿಕ ಬೆಂಬಲವನ್ನು ಮಾತ್ರ ಕೊಟ್ಟಿದ್ದಾರೆ. ಈ ಎಲ್ಲ ಕಡೆ ನೀವು ನೋಡ್ತಾ ಇರ್ಬೋದು. ನಮ್ಮ ಬಲಭಾಗದಲ್ಲಿ ಆಟೋನು ಕೂಡ ಎಂದಂತೆ 16 ಆಟೋಗಳು ಕೂಡ ರಸ್ತೆಗಿರುವಂಥದ್ದು. ಒಟ್ಟಲ್ಲಿ ವಿವಿಧ ಸಂಘಟನೆಗಳು ನೈತಿಕವಾಗಿ ಬೆಂಬಲ ಮಾತ್ರ ಈ ಬಂದ್ಗೆ ಕೊಟ್ಟಿರುವಂಥದ್ದು. ಹಾಗಾಗಿ ಎಂದಂತೆ ಎಲ್ಲ ರಸ್ತೆಗೆ ಆಟೋಗಳಿರ್ಬೋದು, ಬಸ್ ಇರ್ಬೋದು, ಲಾರಿಗಳೆಲ್ಲ ರಸ್ತೆಗಿಳಿದಿರುವಂಥದ್ದು. ಎಂದಂತೆ ಎಲ್ಲ ವ್ಯವಸ್ಥೆಗಳು ಸರಾಗವಾಗಿ ನಡೀತಾ ಇದೆ. ಯಾವುದೇ ರೀತಿಯ ಬಂದ್ನ ಬಿಸಿ ಹಾಸನಕ್ಕೆ ಮುಟ್ಟಿಲ್ಲ ಅಂತಲೇ ಹೇಳ್ಬೋದು ವಿಜಯ್. ಓಕೆ, ಥ್ಯಾಂಕ್ ಯು ಕಿರಣ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.